ಹಾಯ್ ಗೈಸ್, ರೈಲ್ವೆ ಪೊಲೀಸ್ ಇಲಾಖೆಯಲ್ಲಿ ಎಸ್ಐ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಟೋಟಲ್ 4660 ಹುದ್ದೆಗಳ ನೇಮಕಾತಿಗೆ ಒಂದು ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ, ವಯೋಮಿತಿ ಏನು, ವಿದ್ಯಾರ್ಹತೆ ಏನು, ಹಾಗೆ ಒಂದು ವೇತನ ಎಷ್ಟು, ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ಹಾಗೆ ನೋಡಿ, ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಆದರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ರೈಲ್ವೆ ರಕ್ಷಣಾ ಸಿಬ್ಬಂದಿ ನೇಮಕ ನೋಟಿಫಿಕೇಶನ್ ಆಗಿರುತ್ತೆ. 4660 SI ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಅರ್ಜಿಯನ್ನು ಆಹ್ವಾನಿಸಿರುತ್ತಾರೆ. ಓಕೆ, ಇನ್ನೊಂದು ಭಾರತೀಯ ರೈಲ್ವೆಯು ಈಗ ಈ ವರ್ಷದ ಮತ್ತೊಂದು ನೇಮಕಾತಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಈ ಒಂದು ವರ್ಷದ 3ನೇ ಉದ್ಯೋಗ ಅಧಿಸೂಚನೆ ಆಗಿರುತ್ತೆ. ಇದೊಂದು ರೈಲ್ವೆ ಡಿಪಾರ್ಟ್ಮೆಂಟ್ನ ಒಂದು ಉದ್ಯೋಗ ಆಗಿರುತ್ತೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗ ಆಗಿರುತ್ತೆ. ಈಗ ರೈಲ್ವೆಯ ರಕ್ಷಣಾ ಸಿಬ್ಬಂದಿ ಪಡೆಯ ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ಹಾಗೂ ರೈಲ್ವೆ ಕಾನ್ಸ್ಟೇಬಲ್ಗಳ ಭರ್ತಿಗೆ ನೋಟಿಫಿಕೇಶನ್ ಬಿಡುಗಡೆಯನ್ನು ಮಾಡಿದ್ದಾರೆ. RRB RPFನ SI ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಸಕ್ತಿ ಇರುವವರು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಅದೇ ರೀತಿ ನೋಡಿ, ಈ ಒಂದು ನೇಮಕಾತಿ ಪ್ರಾಧಿಕಾರ ಬಂದ್ಬಿಟ್ಟು ಭಾರತೀಯ ರೈಲ್ವೆ ಆಗಿರುತ್ತೆ. ಓಕೆ, ಹುದ್ದೆಗಳ ಹೆಸರು RRPF ಸಬ್ ಇನ್ಸ್ಪೆಕ್ಟರ್ ಹಾಗೂ RPS ಕಾನ್ಸ್ಟೇಬಲ್. ಓಕೆ, RPS ಕಾನ್ಸ್ಟೇಬಲ್ ಅಂಡ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಆಗಿರುತ್ತೆ. ಟೋಟಲ್ 4660 ಹುದ್ದೆಗಳು ಇರ್ತವೆ. ಶಾರ್ಟ್ ನೋಟಿಫಿಕೇಶನ್ ಬಿಡುಗಡೆ ದಿನಾಂಕ ಅಂದ್ರೆ ಇದ್ರ ಬಗ್ಗೆ ಒಂದು ವಿಸ್ತಾರವಾದ ನೋಟಿಫಿಕೇಶನ್ ಬಿಟ್ಟಿರೋದು 26/2/2024 ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿರ್ತಾರೆ. ಓಕೆ, ನೋಡಿ, ಉದ್ಯೋಗದಲ್ಲಿ RRPF ಹುದ್ದೆಗಳ ವಿವರ ಯಾವ ತರ ಇರುತ್ತೆ ಅಂದ್ರೆ ನೋಡಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಟೋಟಲ್ 452 ಹುದ್ದೆಗಳಿದಾವೆ. ಕಾನ್ಸ್ಟೇಬಲ್ಗೆ 4208 ಹುದ್ದೆಗಳು ಕಾನ್ಸ್ಟೇಬಲ್ಗಳ ಹುದ್ದೆಗಳು ಇರ್ತವೆ. ಓಕೆ, ಅಂಡ್ ರೈಲ್ವೆಯ ಹುದ್ದೆವಾರು ವೇತನ ಶ್ರೇಣಿ. ಸಬ್ ಇನ್ಸ್ಪೆಕ್ಟರ್ಗೆ 35,000ದಿಂದ ಒಂದು ವೇತನ ಇರುತ್ತೆ. ಅದೇ ರೀತಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಆರಂಭಿಕ ವೇತನ ಆಗಿರುತ್ತೆ 21,700 ರೂಪಾಯಿ ಒಂದು ಆರಂಭಿಕ ವೇತನ ಆಗಿರುತ್ತೆ. ಇದು ಶೈಕ್ಷಣಿಕ ಹಾಗೂ ವಯಸ್ಸಿನ ಅರ್ಹತೆ ನೋಡೋದಾದ್ರೆ ನೋಡಿ, ಸಬ್ ಇನ್ಸ್ಪೆಕ್ಟರ್ಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಾಸ್ ಮಾಡಿರಬೇಕು, ಡಿಗ್ರಿ ಆಗಿರಬೇಕು. ಓಕೆ, ಕಂಪಲ್ಸರಿ ಡಿಗ್ರಿಯನ್ನ ಪಾಸ್ ಆಗಿರಬೇಕು. ದಿನಾಂಕ 1/7/2024 20 ಅಥವಾ 28 ವರ್ಷ ವಯೋಮಾನವಾಗಿರಬೇಕು. 28 ಇಯರ್ಸ್ ಒಂದು ಏಜ್ ಲಿಮಿಟ್ ಅನ್ನ ಇಟ್ಟಿದ್ದಾರೆ. ಕಾನ್ಸ್ಟೇಬಲ್ಗೆ ಅಂಗೀಕೃತ ಶಿಕ್ಷಣ ಸಂಸ್ಥೆಗಳಿಂದ 10ನೇ ತರಗತಿ ಪಾಸ್ ಆದರೆ ಸಾಕಂತ ಕೇಳ್ತಿದ್ದಾರೆ. ಓಕೆ, ಓನ್ಲಿ 10th ಸ್ಟ್ಯಾಂಡರ್ಡ್ ಕೇಳ್ತಿದ್ದಾರೆ ಅಥವಾ ತತ್ಸಮಾನ ಪರೀಕ್ಷೆ ಪಾಸ್ ಮಾಡಿರಬೇಕು. ದಿನಾಂಕ 1/7/2024 18ರಿಂದ 28 ವರ್ಷ ವಯೋಮಾನವಾಗಿರಬೇಕು. ಓಕೆ, ಇವ್ರಿಗೂ ಕೂಡ ಒಂದು 28 ವರ್ಷ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. ಓಕೆ, ಅದೇ ರೀತಿ SI ಹುದ್ದೆಗೆ 7ನೇ ವೇತನ ಆಯೋಗದ ಪೇ ಲೆವೆಲ್ 6ರ ಪ್ರಕಾರ, ಕಾನ್ಸ್ಟೇಬಲ್ ಹುದ್ದೆಗೆ 7ನೇ ವೇತನ ಆಯೋಗದ ಪೇ ಲೆವೆಲ್ 3ರ ಪ್ರಕಾರ ಶ್ರೇಣಿ ನಿಗದಿಪಡಿಸಲಾಗಿದೆ. ಮೇಲೆ ತಿಳಿಸಿದ ಆರಂಭಿಕ ವೇತನ ಜೊತೆಗೆ ಇತರೆ ಭತ್ಯೆಗಳು ಸೌಲಭ್ಯಗಳು ಇರಲಿವೆ. ಸರ್ಕಾರಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆಯು ವರ್ಗವಾರು ಅನ್ವಯವಾಗಲಿದೆ. ಓಕೆ, ಇದು ಒಂದು ಆರಂಭಿಕ ವೇತನ ಜೊತೆ ಬೇರೆ ಕೂಡ ಒಂದು ಭತ್ಯೆಗಳನ್ನು ಇದರಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಏನೇನು ಸೌಲಭ್ಯಗಳಿರ್ತವೆ ಅದು ಕೂಡ ಸಿಗತ್ತೆ. ಓಕೆ, ಅಂಡ್ ಪ್ರಮುಖ ದಿನಾಂಕಗಳು, ಆನ್ಲೈನ್ ಅಪ್ಲಿಕೇಶನ್ಗೆ ಒಂದು ಆರಂಭಿಕ ದಿನಾಂಕ ಯಾವಾಗ ಅಂದ್ರೆ 15ನೇ ತಾರೀಕು ಆರಂಭಿಕ ದಿನಾಂಕ ಆಗಿರುತ್ತೆ. ಅದೇ ರೀತಿ ಕೊನೆ ದಿನಾಂಕ 14/5/2024. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 15ನೇ ತಾರೀಕು 4ನೇ ತಿಂಗಳಿಗೆ 2024 ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗಿರುತ್ತೆ. ಓಕೆ, ಅಂಡ್ ಲಾಸ್ಟ್ ಡೇಟ್ 14/5/2024. ಅದೇ ರೀತಿ ಸಾಮಾನ್ಯ ಅರ್ಹತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಇಟ್ಟಿದ್ದಾರೆ. ಜನರಲ್ ಮೆರಿಟ್ ಅಂಡ್ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಒಂದು ಫೀ ಇಟ್ಟಿದ್ದಾರೆ. SC ST ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ 250 ರೂಪಾಯಿ ಒಂದು ಫೀಸನ್ನು ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಓಕೆ, ಹಾಗೆ ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಏನಂದ್ರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಲಿಂಕ್ ಅನ್ನು 2024 ಏಪ್ರಿಲ್ 15ರಂದು ಆಯಾ ರೈಲ್ವೆ ವಲಯಗಳ ಪ್ರಾದೇಶಿಕ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಕರ್ನಾಟಕ ರಾಜ್ಯ ಅಭ್ಯರ್ಥಿಗಳು ತಮ್ಮ ಪ್ರಾದೇಶಿಕ ವೆಬ್ಸೈಟ್ ವಿಳಾಸ www.rrbnc.government.in ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕು. ಅಂದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಏನಪ್ಪಾ ಒಂದು ಬೆಂಗಳೂರು ವಲಯ ಅಂದ್ರೆ ಪ್ರಾದೇಶಿಕ ನಮ್ಮ ಒಂದು ರೈಲ್ವೆ ವಲಯ ಯಾವಿರುತ್ತೆ ಆ ಒಂದು ವೆಬ್ಸೈಟ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ನ ಬಿಡ್ತಾರೆ. ಅಲ್ಲಿಂದ ನೀವು ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಓಕೆ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಬಂದ ತಕ್ಷಣ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತವಾಗಿ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.